ತುಮಕೂರು ಲೋಕಸಮರದ ಕಾವು ಕೂಡ ತುಂಬಾನೇ ಜೋರಾಗ್ತಾ ಇದೆ. ಸುರೇಶ್ ಗೌಡ ತಿಕ್ಲಾ ಬಸವರಾಜ ಸಭೆಯಲ್ಲಿ ಸಚಿವ ಶ್ರೀನಿವಾಸರಿಂದ ತೀವ್ರ ವಾಗ್ದಾಳಿ ನಡೆಸಲಾಗಿದೆ. ಬಿಜೆಪಿ ಮಾಜಿ ಶಾಸಕ ಸುರೇಶ್ ಗೌಡ ಹಾಗೂ ಬಿಜೆಪಿ ಅಭ್ಯರ್ಥಿ ಬಸವರಾಜು ಹೇಮಾವತಿ ನೀರಿನ ಬಗ್ಗೆ ಗೊತ್ತಿಲ್ಲದೆ ಮಾತಾಡ್ತಾರೆ. ಎ ಕೃಷ್ಣಪ್ಪರ ಸಾವಿಗೆ ನಾನು ಕಾರಣ ಅಂತೀರಾ? ಗೊಲ್ಲ ಸಮುದಾಯದ ವ್ಯಕ್ತಿ ಆಗಿದ್ದರಿಂದ ಒಕ್ಕಲಿಗರು ಮತ ಹಾಕಿಲ್ಲ ಎಂಬ ಆರೋಪ ಇತ್ತು. ಒಕ್ಕಲಿಗರು ಇರುವ ಬೂತ್ ಅಲ್ಲಿ ಒಂದೇ ಒಂದು ಮತ ಕಾಂಗ್ರೆಸ್ಗೆ ಹೆಚ್ಚು ಬಿದ್ದರೆ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಸವಾಲು ಹಾಕಿದ್ದಾರೆ. ಹೋಗ್ಲಿಕ್ಕೆ ನ್ಯಾಚುರಲ್ ವ್ಯಾಲಿ ನಡ್ಕೊಂಡು ಹೋಗ್ತಾ ಇದೆ. ಅದ್ರ ಮಧ್ಯದಲ್ಲಿ ಸುಮಾರು 13 ಪಿಕಪ್ಗಳನ್ನ ಮಾಡಿದ್ದಾರೆ. 13 ಪಿಕಪ್ಗಳಲ್ಲಿ ನಿಂತಿರ್ತಕ್ಕಂಥ ನೀರು ಯಾವುದು ಗಾಡಿ ಲೆಕ್ಕ ಕೊಟ್ಟಿದ್ದಾರೆ. ನೀರು ಬಂದಿಲ್ಲ. ಅದಾದ ತಲಕೆಟ್ಟದ ಸುರೇಶ್ ಗೌಡ ತಿಕ್ಲಾ ಇವನೊಬ್ಬ ಬಾಯಿ ಬಡ್ಕ. ಇವರಿಬ್ಬರು ಮಾತು ಕಟ್ಕೊಂಡು ನಿಮ್ ಪಾಪ ಅಮಾಯಕರನ್ನ ಟಿಕ್ ತಪ್ಪಿಸ್ತಕ್ಕಂಥ ಕೆಲಸವನ್ನ ನೀವು ಮಾಡ್ತಾ ಇದ್ದಾರೆ. ದಯಮಾಡಿ ನನಗೇನು ಬೇಜಾರಿಲ್ಲ. ನನ್ನ ಮನೆ ಅಡ್ರೆಸ್ ಕೊಡ್ತೀನಿ, ನೀವು ಆ ಆಟೋರಿಗೆ ಮನೆ ತಕ್ಕ ತಂದ್ಬಿಡ್ತಾರೆ. ಇವತ್ತೇ ಹೋಗಿ ಗುಬ್ಬಿಗೆ ಮಾಹಿತಿ ಹಾಕೊಂಡು ತಗೊಳ್ಳಿ. ನಾನು ಹೇಳಿ ನೀವು ಕೆಲವು ಊರುಗಳು ಮಾತ್ರ ಹೇಳಿದ್ರಿ. ನಿಮ್ಗೆ ಯಾವ ಬಸ್ ಸ್ಟ್ಯಾಂಡ್ ಕೇಳಿದ್ರು ಒಕ್ಲಿರ ಯಾವ ಊರಲ್ಲವ್ರೆ ಅಂತ ಕೇಳಿದ್ರೆ ಹೇಳ್ತಾರೆ. ತಗೊಳ್ಳಿ, ಒಂದೇ ಒಂದು ಒಕ್ಲಿ ಊರಲ್ಲಿ ಒಂದು ಓಟು ಕಾಂಗ್ರೆಸ್ ಮುಂದಿದೆ, ನಾನು ರಾಜೀನಾಮೆ ಕೊಡ್ತೀನಿ. ಇದಕ್ಕೆ ಬದ್ಧನಾಗಿರ್ತೀನಿ. ಆಗಿಲ್ಲ ಅಂದ್ರೆ ಹಿಂಗೆ ಆಗುತ್ತೆ. ಹಸಿರಾಗಿ ಹೋಗ್ಲಿಕ್ಕೆ ನೀವು ಕೇಳಿಸ್ಕೊಂಡ್ರೆ ವೀಕ್ಷಕರೇ, ತುಮಕೂರು ಲೋಕಸಮರದ ಕಾವು ದಿನೇ ದಿನೇ ಜೋರ ಆಗ್ತಾ ಇದೆ. ಸುರೇಶ್ ಗೌಡ ತಿಕ್ಲಾ ಬಸವರಾಜು ಬಾಯಿ ಬಡ್ಕ ಅಂತ ಗೊಲ್ಲ ಸಮುದಾಯದ ಸಭೆಯಲ್ಲಿ ಸಚಿವ ಶ್ರೀನಿವಾಸ್ ಅವರು ತೀವ್ರ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಅಲ್ಲದೆ ಬಿಜೆಪಿಯ ಮಾಜಿ ಶಾಸಕ ಸುರೇಶ್ ಗೌಡ ಹಾಗೂ ಬಿಜೆಪಿ ಅಭ್ಯರ್ಥಿ ಬಸವರಾಜು ಅವರು ಹೇಮಾವತಿ ನೀರಿನ ವಿಚಾರದಲ್ಲಿ ಅವ್ರಿಗೆ ಏನೂ ಗೊತ್ತಿಲ್ಲ, ಸುಮ್ಮನೆ ಅವರು ಬಾಯಿಗೆ ಬಂದಂಗೆ ಮಾತಾಡ್ತಾರೆ ಅಂತ ಹೇಳಿದ್ರು. ಗೊಲ್ಲ ಸಮುದಾಯದ ವ್ಯಕ್ತಿ ಆಗಿದ್ದರಿಂದ ಒಕ್ಕಲಿಗರು ಮತ ಹಾಕಿಲ್ಲ ಅನ್ನುವಂತಹ ಆರೋಪ ಇತ್ತು. ಒಕ್ಕಲಿಗರು ಇರುವ ಬೂತ್ ಅಲ್ಲಿ ಒಂದೇ ಒಂದು ಮತ ಕಾಂಗ್ರೆಸ್ಗೆ ಹೆಚ್ಚು ಬಿದ್ದರೆ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿ ಸವಾಲು ಹಾಕಿದ್ದಾರೆ.